ಎಲ್ರಿಗೂ ನಮಸ್ಕಾರ, ಶುಭೋದಯ. ಇತ್ತೀಚೆಗೆ ಅಂತೂ ಬೆಳಗಿನ ಜಾವ 4 ಗಂಟೆಗೆ ಎಚ್ಚರ ಆಗುತ್ತೆ. ಏನು ಮಾಡಿದ್ರು ನಿದ್ದೆ ಬರಲ್ಲ. ಹಾಗಾಗಿ ನಾನು ಚಾಕ್ಲೇಟ್ ಬೆಳಗ್ಗೆನೇ ವಾಕಿಂಗ್ ಹೊರಡೋಕ್ಕೆ ಶುರು ಮಾಡ್ತೀವಿ. ಸೊ ಚಾಕ್ಲೇಟ್ ನೋಡ್ತಾ ಇದ್ದೀರಾ, ನನಗಿಂತ ಮುಂಚೆನೇ ರೆಡಿ ಆಗಿರ್ತಾಳೆ. ಅವಳಿಗೆ ಹೊರಗಡೆ ಹೋಗೋದಂದರೆ ಫುಲ್ ಖುಷಿ. ಹಾಗೆಯೇ ಈ ಟೈಮಲ್ಲಿ ಜನ ಕೂಡ ಇರೋದಿಲ್ಲ, ತುಂಬಾ ಸ್ವಚ್ಛವಾದ ಗಾಳಿ ಕೂಡ ಬರ್ತಾ ಇರುತ್ತೆ. ತುಂಬಾ ಚೆನ್ನಾಗಿ ಅನಿಸುತ್ತೆ, ತುಂಬ ರಿಲ್ಯಾಕ್ಸ್ ಅನಿಸುತ್ತೆ. ಯೂಶಲಿ ಪ್ರೆಗ್ನೆನ್ಸಿ ಜರ್ನಿಲಿರೋರಿಗೆ ಸ್ವಲ್ಪ ನಿದ್ದೆ ಕಮ್ಮಿ ಇರುತ್ತೆ. ಸೊ ಅಂಥ ಟೈಮಲ್ಲಿ ಎಚ್ಚರ ಆದಾಗ ಬರೀ ಟಿ ವಿ ನೋಡೋದು, ಮೊಬೈಲ್ ನೋಡಿ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ವಾಕಿಂಗ್ ಮಾಡೋದು ಅಥವಾ ಪುಸ್ತಕಗಳನ್ನು ಓದೋದು ಅಥವಾ ಯಾವುದಾದ್ರೂ ಮ್ಯೂಸಿಕ್ ಕೇಳಿದ್ರೆ ಬಹುಶಃ ಮನಸ್ಸು ಇನ್ನೂ ಉಲ್ಲಾಸವಾಗಿರುತ್ತೆ. ಹಾಗಂತ ನಾನು ಫೋರ್ಸ್ಫುಲ್ ಆಗಿ ಗಂಟೆಗಟ್ಟಲೆ ಎಕ್ಸಸೈಸ್ ಅಥವಾ ಗಂಟೆಗಟ್ಟಲೆ ಕೆಲಸ ಮಾಡೋದು ಮಾಡಲ್ಲ. ನನಗೆ ಸುಸ್ತಾಗೋ ತನಕ, ಫಾರ್ ಎಕ್ಸಾಂಪಲ್ ಒಂದು 20 ನಿಮಿಷ ವಾಕಿಂಗಿಗೆ ನಂಗೆ ಸುಸ್ತಾಯಿತು ಅಂದರೆ 20 ಮಿನಿಟ್ಸ್ ಆದ ತಕ್ಷಣ ಬ್ರೇಕ್ ತೊಗೋತೀನಿ. ಆದರೆ ಬೆಳಗಿನ ಜಾವ ಸಿಗೋ ಸ್ವಚ್ಛ ಗಾಳಿಯಿಂದ ಮಾತ್ರ ಸೀರಿಯಸ್ಲಿ ಇಟ್ ಮೇಕ್ಸ್ ಲಾಟ್ ಆಫ್ ಡಿಫ್ರೆನ್ಸ್. ಪ್ರೆಗ್ನೆನ್ಸಿ ಜರ್ನಿ ಈಸ್ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಜರ್ನಿ. ತುಂಬ ಕಲಿಯೋದಕ್ಕಿರುತ್ತೆ ಅಂತ ಹೇಳ್ಬೋದು. ನೇಚರ್ ಎಷ್ಟು ಚೆನ್ನಾಗಿ ನಮ್ಮ ಬಾಡಿನ, ನಮ್ಮ ಮನಸ್ಸನ್ನು ಪ್ರಿಪೇರ್ ಮಾಡ್ತಾ ಇರುತ್ತೆ ಅಂದರೆ ನಮಗೆ ಗೊತ್ತಾಗಲ್ಲ, ಅಷ್ಟು ಚೆಂದ ಪ್ರಿಪೇರ್ ಮಾಡ್ತಾ ಇರುತ್ತೆ. ಸ್ವಲ್ಪ ಹೊತ್ತು ಎಕ್ಸಸೈಸ್ ಮುಗಿಸ್ಕೊಂಡು ಮನೆಗೆ ಬಂದ ತಕ್ಷಣ ಸಖತ್ ಹೊಟ್ಟೆ ಹಸಿತಿರುತ್ತೆ. ರೆಗ್ಯುಲರಾಗಿ ನಾನು ಮಾಡ್ಕೊಳ್ಳೋ ಥರ ಗಂಜಿ ಮಾಡ್ಕೋತಾ ಇದ್ದೀನಿ. ಇತ್ತೀಚೆಗೆ ನಂಗೆ ಹಸಿವಾದಾಗೆಲ್ಲ ಇದೊಂದು ಬೆಸ್ಟ್ ಆಪ್ಷನ್ ಆಗಿದೆ, ಎಸ್ಪೆಷಲಿ ಬೆಳಗಿನ ಜಾವ. ಸೊ ನೀವು ನೋಡ್ತಾ ಇದ್ದೀರಾ, ಸ್ವಲ್ಪ ನೀರು ಹಾಕ್ಕೊಂಡೆ. ಇದು ಇತ್ತೀಚೆಗೆ ನಮ್ಮದೊಂದು ಇವೆಂಟ್ ಆಯಿತು. ಅಲ್ಲಿ ಸಂಪೂರ್ಣ ಅಂತ ಒಂದು ಮಾಲ್ಟ್ ಪೌಡರ್ನ ಒಬ್ಬರು ತಂದುಕೊಟ್ರು ನನಗೆ. ಆದಿತ್ಯವರೇ, ನೀವು ಇದನ್ನ ಒಂದ್ಸಲಿ ಬಳಸಿ ಅಂತ ತುಂಬಾನೇ ಪ್ರೀತಿಯಿಂದ ಕೇಳ್ಕೊಂಡ್ರು. ಸೊ ನಾನು ಬಳಸ್ದೆ ಕೂಡ. ಮನೇಲಿ ಮಾಲ್ಟ್ ರೆಡಿ ಮಾಡ್ಕೊಳಕ್ ಆಗದೆ ಇರೋರು ಡೆಫಿನೆಟ್ಲಿ ಇದನ್ನ ತಗೋಬಹುದು. ನಾನು ವಾಟ್ಸಪ್ ನಂಬರ್ನ ಫ್ರೀಸ್ ಕೂಡ ಮಾಡಿದ್ದೀನಿ ನೋಡಿ, ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಈಗ ತೋರಿಸ್ತಾ ಇದ್ದೀನಲ್ಲ, ಸೊ ಇದು ನಾನೇ ಮನೇಲಿ ಮಾಲ್ಟ್ ಪೌಡರ್ ತಯಾರು ಮಾಡಿರುವಂಥದ್ದು. ಸೊ ಅದು ಆಲ್ಮೋಸ್ಟ್ ಖಾಲಿ ಆಗಿತ್ತು. ಸೊ ಇವತ್ತು ಇದನ್ನ ಯೂಸ್ ಮಾಡ್ತಾ ಇದ್ದೀನಿ. ಈ ಪೌಡರ್ನ ಡೈರೆಕ್ಟ್ ಆಗಿ ಕುದಿಯೋ ನೀರಿಗೆ ಹಾಕೊಂಡ್ರೆ ಸ್ವಲ್ಪ ಗಂಟಾಗುತ್ತೆ. ಸೊ ಹಾಗಾಗಿ ನಾವು ಮುದ್ದೆ ಮಾಡ್ಬೇಕಾದ್ರೆ ಮಾಡ್ತೀವಲ್ಲ, 1-2 ಚಮಚ ಅಥವಾ ಎಷ್ಟು ಬೇಕೋ ಅಷ್ಟು ಒಂದು ಬಟ್ಲಲ್ಲಿ ಪೌಡರ್ನ ತಗೊಂಡು ನೀರು ಹಾಕಿ ಕಲಿಸ್ಬಿಟ್ಟು ಅದಾದ್ಮೇಲೆ ನಾವು ಬಿಸಿನೀರಿಗೆ ಹಾಕೋದ್ರಿಂದ ಗಂಟಾಗೋದನ್ನ ನಾವು ತಪ್ಪಿಸ್ಬೋದು. ಇನ್ನು ಇದನ್ನ ನಿಮ್ಗೆ ಯಾವ ಕನ್ಸಿಸ್ಟೆನ್ಸಿಲಿ ಬೇಕೋ ಅದನ್ನ ಮಾಡ್ಕೋಬಹುದು. ನಾನು ತೀರಾ ತೆಳು ಮಾಡ್ಕೊಳಕ್ ಹೋಗಲ್ಲ. ನಂಗೊಂದು ರೀತಿಲಿ ಈ ಸಜ್ಜಕದ ಹದ ಇರುತ್ತಲ್ಲ, ಆ ತರ ಹದದಲ್ಲಿ ಸ್ಪೂನಲ್ಲಿ ತಿನ್ನೋದಕ್ಕೆ ತುಂಬಾನೇ ಇಷ್ಟ. ಸೊ ಹಾಗಾಗಿ ನಾನು ಆ ಹದಕ್ಕೆ ಮಾಡ್ಕೋತೀನಿ. ಇದನ್ನ ಹಾಲಲ್ಲೂ ಕೂಡ ಮಾಡ್ಕೋಬಹುದು. ರುಚಿಗೆ ತಕ್ಕಷ್ಟು ಉಪ್ಪು ಅಥವಾ ಬೆಲ್ಲವನ್ನ ಸೇರಿಸ್ಕೋಬಹುದು. ನಾನಿಲ್ಲಿ ಅರ್ಧ ಚಮಚ ಉಪ್ಪನ್ನ ಹಾಕೊಂಡೆ. ಮೇಲ್ಗಡೆ ನಾನೊಂದು ಅರ್ಧ ಚಮಚ ತುಪ್ಪನ ಬೆರೆಸ್ಕೊಂಡೆ. ನಾನು ಈ ಮಾಲ್ಟ್ ಪೌಡರ್ ಅಲ್ಲಿ ಆಲ್ಮೋಸ್ಟ್ ಎಲ್ಲಾ ಕಾಳುಗಳನ್ನ ಬಳಸೋದೀನಿ. ತುಂಬಾನೇ ರುಚಿಯಾಗಿರುತ್ತೆ. ಹಾಗೇನೆ ಹೊಟ್ಟೆ ಬೇರೆ ತುಂಬಾ ಹಸಿತಾ ಇರುತ್ತೆ. ಒಂದು ಹೆಲ್ತಿ ಫುಡ್ ಹೊಟ್ಟೆ ಒಳಗೆ ಹೋದ್ರೆ ಅದ್ರ ಮಜಾನೇ ಬೇರೆ. ಇದಾದ್ಮೇಲೆ ನನ್ನ ಚಿಕ್ಕ ಪುಟ್ಟ ಕೆಲಸ ಮುಗಿಸ್ಕೊಂಡಿದ್ದು ಆಯಿತು. ಆ್ಯಂಡ್ ಸಮ್ಮರ್ ಬೇರೆ ಶುರು ಆಯಿತು. ಹೇರ್, ಸ್ಕಿನ್, ಈ ಬಿಸಿಲು, ಪೊಲ್ಯೂಷನ್ ಇಂದ ಡ್ಯಾಮೇಜ್ ಮತ್ತು ಡ್ರೈ ಅನಿಸುತ್ತೆ. ಸ್ಕಿನ್ಗೇನೋ ಬೇಕಾದಷ್ಟು ಪ್ರಾಡಕ್ಟ್ಸ್ ಇದೆ, ಬಟ್ ಹೇರ್ಗೆ ಆಪ್ಷನ್ಸ್ ಕಮ್ಮಿ. ಬಟ್ BBlunt ಇಸ್ ಅ ಪ್ರೀಮಿಯರ್ ಹೇರ್ ಕೇರ್ ಆ್ಯಂಡ್ ಸ್ಟೈಲಿಂಗ್ ಬ್ರ್ಯಾಂಡ್. ಅವರು 1 ಅಲ್ಲ 3 ಅಲ್ಲ 5 ಅಲ್ಲ 7 ಸೈನ್ಸ್ ಆಫ್ ಹೇರ್ ಡ್ಯಾಮೇಜ್ಗೆ ಸೊಲ್ಯೂಷನ್ ಆಗೋ BBlunt 7-in-1 ರಿಪೇರ್ ಆ್ಯಂಡ್ ರಿವೈವ್ ಶಾಂಪೂ ಆ್ಯಂಡ್ ಕಂಡೀಷನರ್ನ ಪರಿಚಯಿಸಿದ್ದಾರೆ. ಇದರಲ್ಲಿ ಸೆರಮೈಡ್ಸ್, ಮೊರಾಕೊನ್ ಆರ್ಗನ್ ಆಯಿಲ್ ಆ್ಯಂಡ್ SPF ಫಾರ್ UV ಪ್ರೊಟೆಕ್ಷನ್ ಇದ್ದು ಹೇರ್ನ ಇಂಟೆಂಟ್ ಆಗಿ ರಿಪೇರ್ ಮಾಡುತ್ತೆ ಆ್ಯಂಡ್ ರಿಜಿನ್ಯೂಯೇಟ್ಸ್ ಆ್ಯಂಡ್ ರಿವೈವ್ಸ್ ಇನ್ ದ ಲಾಂಗ್ ರನ್. ಹಾಗೆಯೇ ಇದರಲ್ಲಿರೋ ಶೈನ್ ಟಾನಿಕ್ ಹೇರ್ಗೆ ಶೈನ್ ಕೊಡುತ್ತೆ. ಇನ್ನು ಇದನ್ನ ಬಳಸೋದು ಸುಲಭ. ಮೊದಲಿಗೆ ಶಾಂಪೂ ಹಾಕಿ ನಂತರ ಕಂಡೀಷನರ್ನ ಮಿಡ್ ಲೆಂತ್ ಇಂದ ಎಂಡ್ ವರ್ಗೂ ಈವನ್ ಆಗಿ ಅಪ್ಲೈ ಮಾಡಿ 2 ಮಿನಿಟ್ಸ್ ಬಿಟ್ಟು ರಿನ್ಸ್ ಮಾಡಿ. ದಟ್ಸ್ ಆಲ್. ಫ್ಲಾಂಟ್ ಯುವರ್ ಹೆಲ್ದಿ ಹೇರ್. ಡ್ಯಾಮೇಜ್ಡ್ ಹೇರ್ ನ pH ಆಲ್ಕಲೈನ್ ಆಗಿರುತ್ತೆ, ಬಟ್ ಹೆಲ್ದಿ ಹೇರ್ pH 4.5 to 5.5. ಇದನ್ನ ಮೇಂಟೈನ್ ಮಾಡೋದಕ್ಕೆ ಶಾಂಪೂ ಕೂಡ ತುಂಬಾನೇ ಮುಖ್ಯ ಆಗುತ್ತೆ. ನಾನು ಈ ಶಾಂಪೂ pH ಲೆವೆಲ್ ಟೆಸ್ಟ್ ಮಾಡ್ತಿದ್ದೀನಿ. 1 ಪಂಪ್ ಶಾಂಪೂ ಹಾಗೆ 2 ಟೇಬಲ್ ಸ್ಪೂನ್ ನೀರನ್ನ ಹಾಕಿ ಮಿಕ್ಸ್ ಮಾಡಿದೆ. ಇದರಲ್ಲಿ pH ಸ್ಟ್ರಿಪ್ ನ ಹಾಕ್ತೀನಿ ನೋಡಿ, ಎಲ್ಲೋನೇ ಇದೆ. ಇಟ್ ಶೋಸ್ ರೇಂಜ್ ಆಫ್ pH ಆಫ್ ದ ಶಾಂಪೂ ಇಸ್ ಐಡಿಯಲ್. ಹಾಗೇನೆ ಇದು SLS ಅಂಡ್ ಪ್ಯಾರಾಬೆನ್ ಫ್ರೀ. ಇನ್ನು ಈ ಪ್ರಾಡಕ್ಟ್ ನಿಮಗೆ ಸೂಟೇಬಲ್ ಅನ್ಸಿದ್ರೆ BBlunt ಅವರ ವೆಬ್ಸೈಟ್ ಅಲ್ಲಿ ನನ್ನ ಕೂಪನ್ ಕೋಡ್ ಅದಿತಿ 2024 ನ ಬಳಸಿ 20% ಆಫ್ ಕೂಡ ಪಡಿಬಹುದು. ಅಮೆಜಾನ್, ಫ್ಲಿಪ್ಕಾರ್ಟ್, ನೈಕಾದಲ್ಲೂ ಪ್ರಾಡಕ್ಟ್ ಸಿಗುತ್ತೆ. ನೆನಪಿರಲಿ, ನಮ್ಮ ಪ್ರತಿ ಆರ್ಡರ್ BBlunt ಅವರ ಸಂಭವ ಫೌಂಡೇಶನ್ ಇಂದ ಮಾಡ್ತಿರುವಂತಹ ವುಮೆನ್ ಎಂಪವರ್ಮೆಂಟ್ಗೆ ನೆರವಾಗುತ್ತೆ. ಬೆಳಗ್ಗೆ ಮಾಲ್ಟ್ ಕುಡ್ಬಿಟ್ಟಿರ್ತೀನಲ್ವಾ, ಒಂದು ರೀತಿ ಸಮಾಧಾನ, ತಂಪಾಗಿರುತ್ತೆ. ಸೊ ಈಗ ನಾನು ಅದೇ ಮಾಲ್ಟ್ ಪೌಡ್ರಿಂದ ದೋಸೆ ಮಾಡ್ಕೊಂಡಿದ್ದೀನಿ. ಆಮೇಲೆ ಆಲೂ ಪಲ್ಯ ಇದೆ, ಹಾಗೆಯೇ ಒಂದು ಡ್ರೈ ಫ್ರೂಟ್ಸ್ ಉಂಡೆ ಇದೆ. ಸೊ ಇದಿಷ್ಟು ತಿಂತೀನಿ. ಆ್ಯಕ್ಚುಲಿ ನಾನು ಬೆಳಗ್ಗೆ ನಿಮ್ಗೆ ಹೇಳಿದ ಹಾಗೆ ಏನು ನಾನು ಗಂಜಿ ಮಾಡ್ಕೊತೀನೋ ಅದರೊಳಗೇ ನಾವು ದೋಸೆ ಕೂಡ ಮಾಡ್ಕೋಬೋದು, ಅದೇ ಹಿಟ್ಟನ್ನ ಯೂಸ್ ಮಾಡಿ. ಸೊ ಅದನ್ನು ಹೇಗೆ ಮಾಡ್ಕೋತೀನಿ, ನಾನು ತುಂಬ ಸಿಂಪಲಾಗಿ ಮಾಡ್ಕೋತೀನಿ. ಅದನ್ನು ಹೇಗೆ ಮಾಡ್ಕೋತೀನಿ ಅಂತ ಬ್ರೇಕ್ಫಾಸ್ಟ್ ಆದಮೇಲೆ ನಿಮಗೆ ತೋರಿಸ್ಕೊಡ್ತೀನಿ, ಓಕೆನಾ?
ಎಸ್, ನಾನು ಬೆಳಗ್ಗೆ ಕುಡಿದಂತಹ ಗಂಜಿ ಹಾಗೆಯೇ ದೋಸೆ ಕೂಡ ಮಾಡ್ಕೊಂಡಂತಹ ಮಲ್ಟಿಗ್ರೇನ್ ಹಿಟ್ಟು ಅಥವಾ ಮಲ್ಟಿಗ್ರೇನ್ ಮಾಲ್ಟ್ ಹಿಟ್ಟು ಏನಿದೆ ಇದನ್ನು ಸಿಂಪಲಾಗಿ ನಾನು ಮನೇಲಿ ಹೇಗೆ ಪ್ರಿಪೇರ್ ಮಾಡ್ಕೋತೀನಿ ಅಂತ ತೋರಿಸ್ಕೊಡ್ತೀನಿ. ಯಾವುದ್ಯಾವ್ದು ಒಳ್ಳೆ ಕಾಳು ಅಂತ ಅನಿಸುತ್ತೋ ಅದು ಎಲ್ಲದನ್ನು ಒಂದೇ ಸಲಿಗೆ ನಿಧಾನ ಉರಿಯಲ್ಲಿ ಸ್ವಲ್ಪ ಹುರ್ಕೊಂಡು ಅದನ್ನು ಮಿಲ್ಲಿಗೆ ಹಾಕ್ಸಿದ್ರೆ ಸಿಗೋವಂಥದ್ದೇ ನಮಗೆ ಮಲ್ಟಿಗ್ರೇನ್ ಹಿಟ್ಟು. ಸೊ ಮೊದಲನೇದಾಗಿ ನಾನು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತಗೊಂಡಿದ್ದೀನಿ ಅಂತ ಹೇಳ್ಬಿಡ್ತೀನಿ. ರಾಗಿ, ನವಣೆ, ಅರ್ಕ, ಹುರುಳಿಕಾಳು, ಮಡಿಕೆ ಕಾಳು, ಹೆಸರು ಕಾಳು, ಕಡಲೆಬೇಳೆ, ಬಾರ್ಲಿ, ಮಸೂರ್ ದಾಲ್, ರಾಜ್ಮಾ, ಅಲಸಂದೆ ಕಾಳು, ಗಸಗಸೆ, ಸೂರ್ಯಕಾಂತಿ ಬೀಜ, ಅಗಸೆ ಬೀಜ, ಕಲ್ಲಂಗಡಿ ಬೀಜ, ಕುಂಬಳಕಾಯಿ ಬೀಜ, ಬಾದಾಮಿ, ಮೆಂತೆ ಕಾಳು. ಇದಿಷ್ಟು ಐಟಮ್ಸ್ ತಗೊಂಡಿದ್ದೀನಿ. ಇದಕ್ಕೆ ನೀವು ಸಾಬುದಾನಿ ಕೂಡ ಹಾಕೋಬಹುದು, ಅಕ್ಕಿ ಕೂಡ ಬಳಸ್ಕೋಬಹುದು. ಕಾಳುಗಳನ್ನ ಮೊಳಕೆ ಕಟ್ಟಿ ಒಣಗಿಸಿ ಕೂಡ ಬಳಸಬಹುದು, ಅಥವಾ ನಾನ್ ಮಾಡ್ತಿರೋ ಹಾಗೆ ಹುರಿದು ಕೂಡ ನೀವು ಮಾಲ್ಟ್ ಪೌಡರ್ನ ಮಾಡ್ಕೋಬಹುದು. ರಾಗಿನ ನೀಟಾಗಿ ವಾಶ್ ಮಾಡಿಕೊಂಡು ಅದನ್ನ ಒಣಗಿಸಿದ್ದೀನಿ. ಸೊ ಮೊದಲಿಗೆ ರಾಗಿನ ನೀಟಾಗಿ ಹುರ್ಕೊಂಡು ಬಿಡ್ತೀನಿ. ಹಾಂ, ಬಾಯ್ ಮಗಳೇ. ಸೊ ನಾನು ಹೇಳ್ದಾಗೆ ರಾಗಿನ ನೀಟಾಗಿ ವಾಶ್ ಮಾಡಿ ಅದನ್ನು ಒಣಗಿಸಿ ಈಗ 1-2 ರಿಂದ 3 ನಿಮಿಷ ಅದನ್ನು ಹುರ್ಕೋತಾ ಇದ್ದೀನಿ. ಸೊ ನಾನು ಹೇಳ್ದಾಗೆ ನಾನು ತಗೊಂಡಿರೋ ಎಲ್ಲ ಕಾಳುಗಳಲ್ಲೂ ಕೂಡ ಸಾಕಷ್ಟು ಪೋಷಕಾಂಶಗಳಿದೆ, ನಾರಿನ ಅಂಶ ಇದೆ. ಸೊ ಇದರಿಂದ ನಾವು ಇಡೀ ದಿನ ನಮ್ಮ ದೇಹಕ್ಕೆ ಏನು ಬೇಕೋ ಅದು 1-2 ಸ್ಪೂನ್ ಮಾಲ್ಟ್ ಮಾಡ್ಕೊಂಡು ಕುಡಿದ್ಬಿಟ್ರೆ ಸೂಪರ್ ಆಗಿರುತ್ತೆ. ಆ್ಯಂಡ್ ಮಕ್ಳಿಗೂ ಕೂಡ ತಿನ್ನಿಸ್ತಾರಂತೆ ಇದನ್ನು. ಸೊ ಅದರಿಂದನೂ ಕೂಡ ತುಂಬಾ ಉಪಯೋಗ. ಆಮೇಲೆ ಮಾಲ್ಟ್ನ ನಾನು ನೀವು ನೋಡಿದ ಹಾಗೆ ಬರೀ ನೀರಿಗೆ 1-2 ಚಮಚ ಹಾಕ್ಕೊಂಡು ಅದನ್ನ 5 ರಿಂದ 10 ನಿಮಿಷ ಕುದಿಸಿ ಕುಡಿದೆ. ಬಟ್ ನೀವು ಮಜ್ಜಿಗೆ ಜೊತೆಗೂ ಕೂಡ ಈ ಪೌಡರ್ನ ಬಳಸ್ಬೋದು. ಆಮೇಲೆ ಬರೀ ಉಪ್ಪನ್ನ ಹಾಕೋ ಬದಲಿ ಬೆಲ್ಲ ಹಾಕ್ಕೊಂಡು ಬಳಸ್ಬೋದು. ಯಾಕಂದರೆ ಚಿಕ್ಕ ಮಕ್ಕಳಿಗೆಲ್ಲ ಕೆಲವೊಬ್ಬರಿಗೆ ಸಪ್ಪೆ ಅಂತ ಅನಿಸ್ಬೋದು. ಸೊ ಅವ್ರಿಗೆ ಬೆಲ್ಲ ಹಾಕಿ ಅದನ್ನು ಕೊಡೋದ್ರಿಂದನೂ ತುಂಬಾ ಚೆನ್ನಾಗಿರುತ್ತೆ. ಈಗ ನವಣೆ ಮತ್ತು ಅರ್ಕ ಇವೆರಡನ್ನೂ ಕೂಡ ಹುರ್ಕೋತೀನಿ. ಇದು ಹುರಿದಾದ್ಮೇಲೆ ಹುರುಳಿಕಾಳು, ಮಡಿಕೆ ಕಾಳು, ಹೆಸರು ಕಾಳು, ಕಡಲೆಬೇಳೆ, ಬಾರ್ಲಿ, ಮಸೂರ್ ದಾಲ್, ರಾಜ್ಮಾ ಹಾಗೆಯೇ ಅಲಸಂದೆ ಕಾಳು ಏನಿದೆ ಇದಿಷ್ಟು ಕಾಳನ್ನು ಒಟ್ಟಿಗೆ ಹಾಕ್ಕೊಂಡು ನಿಧಾನವಾದ ಉರಿಯಲ್ಲಿ ಹುರ್ಕೋತೀನಿ. ಹುರಿಯೋದಕ್ಕೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ, ಎಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ. ನಾವು ತಿನ್ನೋ ಆಹಾರ ತುಂಬ ಕಲರ್ಫುಲ್ ಆಗಿರಬೇಕು ಅಂತ ಹೇಳ್ತಾರೆ. ಸೊ ಕಲರ್ಫುಲ್ ಆಗಿದೆ. ಉದ್ದಿನ ಬೇಳೆನೂ ಹಾಕೋತಾ ಇದ್ದೀನಿ. ಹಾಕೋತೀನಿ. ಡ್ರೈ ಫ್ರೂಟ್ಸ್ ಮತ್ತು ನಟ್ಸ್ ಏನಿದೆ ಅದನ್ನು ಒಂದೊಂದಾಗಿ ಹುರ್ಕೊಳ್ಳೋಣ. ಮೊದಲು ಬಾದಾಮಿ ಹುರ್ಕೊಳ್ಳೋಣ. ಬಾದಾಮಿ ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ ಬಾದಾಮಿನೇ ಮೊದಲು ಹುರ್ಕೊಳ್ಳೋಣ. ಸ್ವಲ್ಪ ಇದು ಹುರಿತು. ಈಗ ನಾನು ಏನು ಮಾಡ್ತೀನಿ ಅಂದರೆ ಪಂಪ್ಕಿನ್ ಸೀಡ್ ಹಾಗೆಯೇ ಸೂರ್ಯಕಾಂತಿ ಬೀಜ ಹಾಕೋತೀನಿ. ಇದರೊಟ್ಟಿಗೆ ಮೆಂತೆ ಕಾಳೇನಿದೆ ಅದನ್ನು ಹಾಕೋತೀನಿ. ಈಗ ವಾಟರ್ ಮೆಲನ್ ಸೀಡ್ ಹಾಗೆಯೇ ಫ್ಲ್ಯಾಕ್ಸ್ ಸೀಡ್ ಹಾಕೋತೀನಿ. ಅಂದರೆ ನಿಮಗೆ ಗೊತ್ತಾಗುತ್ತಲ್ಲ ಬೇಗ ಯಾವುದು ಹುರಿಯುತ್ತೋ ಅದನ್ನು ನಾವು ಲಾಸ್ಟಿಗೆ ಹಾಕ್ಕೊಂಡು ಹೋಗ್ತೀವಿ. ನಿಮಗೆ ಈ ಥರ ಮಾಡೋದಕ್ಕೆ ಕನ್ಫ್ಯೂಸ್ ಆದರೆ ಒಂದೊಂದನ್ನು ಕೂಡ ಸಪ್ರೇಟಾಗಿ 1 ನಿಮಿಷ ಬೇಗ ಹುರ್ಕೋಬೋದು. ಕೊನೆಯದಾಗಿ ನಾನು ಗಸಗಸೆನ ಹಾಕೋತಾ ಇದ್ದೀನಿ. ಇದು ಜಸ್ಟ್ ಒಂದು 30 ಸೆಕೆಂಡ್ಸ್ಗೆ ಆಲ್ರೆಡಿ ಹುರಿದ್ಬಿಡುತ್ತೆ. ಹೊತ್ತಿಸ್ಬೇಡಿ, ಕೇರ್ಫುಲ್ಲಾಗಿ ನಿಧಾನವಾಗಿ ಹುರಿರಿ. ಹೊತ್ತಿಸಿದ್ರೆ ಒಂಥರ ರುಚಿ ಚೆನ್ನಾಗಿ ಅನಿಸಲ್ಲ. ಸೊ ಈಗ ನೋಡಿ ಎಲ್ಲ ಹುರಿದಿರೋದನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ.
ಈ ಥರ ಕಾಣುತ್ತೆ. ಏನು ಕಲರ್ಫುಲ್ಲಾಗಿ ಏನು ಕ್ಯೂಟಾಗಿರುತ್ತೆ ಗೊತ್ತಾ. ಹಾಗೆಯೇ ಈ ಮಲ್ಟಿಗ್ರೀನ್ ಪೌಡರ್ ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೀನಿ. ಇದನ್ನು ನೀವು ದಿನ ಬೆಳಗ್ಗೆ ಎದ್ದು ಬ್ಯೂಟಿಫುಲ್ ಆದಂತಹ ಶಕ್ತಿಯುತವಾದಂತಹ ನ್ಯೂಟ್ರಿಷಿಯಸ್ ಆದಂತಹ ಮಾಲ್ಟ್ ಕೂಡ ಮಾಡ್ಕೋಬೋದು. ದೋಸೆಗಂತೂ ಸೂಪರಾಗಿರುತ್ತೆ, ಸಕ್ಕತ್ತಾಗಿರುತ್ತೆ. ಆ್ಯಂಡ್ ಈವನ್ ಮುದ್ದೆ ಕೂಡ ಮಾಡ್ಕೊಂಡು ಊಟ ಮಾಡ್ಬೋದು. ಮಕ್ಕಳಾಗಿರ್ಬೋದು, ಮತ್ತು ಗರ್ಭಿಣಿ ಹೆಂಗಸರಾಗಿರ್ಬೋದು, ಅಥವಾ ನಾರ್ಮಲ್ ಹೆಣ್ಮಕ್ಳಾಗಿರ್ಬೋದು, ಗಂಡು ಮಕ್ಕಳಾಗಿರ್ಬೋದು, ಇವರು ಅಂತ ಭೇದ ಭಾವ ಇಲ್ಲ. ಪ್ರತಿಯೊಂದು ವರ್ಗದವರು ಕೂಡ, ಪ್ರತಿಯೊಂದು ಜೆಂಡರ್ ಕೂಡ, ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲರೂ, ಪ್ರತಿಯೊಂದು ವಯಸ್ಸಿನವರು ಕೂಡ ಆರಾಮಾಗಿ ಸೇವಿಸ್ಬೋದಾದಂತಹ ಆಹಾರ ಇದು. ಆ್ಯಂಡ್ ಟ್ರಸ್ಟ್ ಮೀ, ಇದು ಒಂದ್ಸಲಿ ರೂಢಿ ಆದರೆ ನಿಮಗೆ ತುಂಬ ತುಂಬ ಮಜಾ ಅನಿಸುತ್ತೆ. ಇಡೀ ದಿನ ನೀವು ಎನರ್ಜೆಟಿಕ್ ಆಗಿ ಫೀಲ್ ಆಗ್ತೀರಾ. ಆಮೇಲೆ ಇಡೀ ದಿನ ನಿಮಗೆ ಬೇಕಾದಂತಹ ಪೋಷಕಾಂಶಗಳೆಲ್ಲ ಸಿಕ್ಕಿರುತ್ತೆ. ಸೊ ದಯವಿಟ್ಟು ಇದನ್ನು ಮನೇಲಿ ಮಾಡ್ಕೊಳ್ಳಿ, ಪ್ಲೀಸ್ ಪ್ಲೀಸ್ ಪ್ಲೀಸ್. ಓಕೆನಾ? ಸೊ ನಾನೀಗ ಇದನ್ನು ಆರಿಸ್ತೀನಿ. ಯೂಶಲಿ ಇದು ಆರಿದ ಮೇಲೆ ನಾನು ಮಿಲ್ಲಿಗೆ ಹೋಗಿ ಹಾಕ್ಸ್ಕೊಂಡು ಬಂದಂತಹ ಹೋದ್ಸಲಿ ಪುಡಿ ಇದು. ಸೊ ಇದು ತೋರಿಸ್ಬಿಡ್ತೀನಿ ನಿಮಗೆ. ಬೆಳಗ್ಗೆ ನಾನು ಮಾಲ್ಟ್ ಮಾಡ್ಕೊಂಡು ಕೊಡಿದ್ನಲ್ಲ, ಸೇಮ್ ಪುಡಿ, ಈ ರೀತಿ ಪುಡಿ ಬರುತ್ತೆ. ಇನ್ನು ಕಾಳಿನ ಪ್ರಮಾಣ ರಾಗಿ ಒಂದು 2 kg ತೊಗೊಂಡ್ರೆ ನವಣೆ ಅರ್ಕ ಅಕ್ಕಿನ ಅರ್ಧ kg ಬಳಸಿ, ಮಿಕ್ಕಿದ ಕಾಳನ್ನ ಒಂದು 100 ಗ್ರಾಮ್ ಬಳಸಿ. ಹಾಗೆಯೇ ಡ್ರೈ ಫ್ರೂಟ್ಸ್ ಏನಿದೆ ಅದನ್ನು ಕೂಡ ಒಂದು 100 ಗ್ರಾಮ್ ಅಥವಾ 50 ಗ್ರಾಮ್ ಬಳಸಿದ್ರೆ ಸಾಕಾಗುತ್ತೆ. ಸೊ ಈ ಪ್ರಮಾಣದ ಮೇಲೆ ನಿಮಗೆ ಎಷ್ಟು ಬೇಕೋ ಅಷ್ಟು ಮಾಲ್ಟ್ ಪೌಡರ್ನ ನೀವು ತಯಾರು ಮಾಡ್ಕೋಬಹುದು. ಇದಾಗಿತ್ತು ಇವತ್ತಿನ ವ್ಲಾಗ್. ಹೋಪ್ ನಿಮ್ಮೆಲ್ರಿಗೂ ಕೂಡ ಇವತ್ತಿನ ವ್ಲಾಗ್ ಯಾವುದಾದ್ರೂ ಒಂದು ಚಿಕ್ಕ ಕಾರಣಕ್ಕಾದರೂ ಉಪಯೋಗ ಆಗಿರುತ್ತೆ ಅಂತ. ಮುಂದಿನ ವ್ಲಾಗಲ್ಲಿ ಮತ್ತಷ್ಟು ಹೆಚ್ಚು ಏನಾದರೂ ವಿಷಯಗಳನ್ನು ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ಆ್ಯಂಡ್ ಯಾವಾಗಲೂ ನಗ್ತಾ ಇರಿ, ಒಳ್ಳೆಯದನ್ನು ಊಟ ಮಾಡಿ, ಚೆನ್ನಾಗಿ ನಿದ್ದೆ ಮಾಡಿ, ಖುಷಿಯಾಗಿರಿ. ಲಾಟ್ಸ್ ಆಫ್ ಲವ್. ಬಾಯ್.